ಸ್ನೇಹಿತರೆ, ಜಸ್ಟ್ ಸ್ಕ್ರೀನ್ ನೋಡಿ, ಎಷ್ಟು ಕೆಟ್ಟದಾಗಿದೆಯಲ್ವಾ ಗಾಳಿ, ಎಷ್ಟು ದಟ್ಟವಾದ ಹೊಗೆ ಆವರಿಸಿದೆಯಲ್ವಾ. ಈ ನಗರದಲ್ಲಿ ಜನ ಉಸಿರಾಡೋದು ಹೆಂಗಪ್ಪ ಅಂತ ಅನಿಸ್ತಾ ಇದೆಯಲ್ವಾ. ಈಗ ನೋಡಿ, ಇದೇ ನಗರ ಈಗ ಹೇಗಾಗಿದೆ ನೋಡಿ. ನೀವು ಮೊದಲು ನೋಡಿದ್ದು 10-12 ವರ್ಷಗಳ ಹಳೆಯ ದೃಶ್ಯ. ಈಗ ನೋಡ್ತಿರೋದು ಇವಾಗಿನ ತಿಳಿಯಾಗಿರೋ ಆಕಾಶದ ಕ್ಲೀನ್ ಆಗಿರೋ ಈ ನಗರದ ದೃಶ್ಯ, ಗಾಳಿ ಸ್ವಚ್ಛವಾಗಿರೋ ನಗರದ ದೃಶ್ಯ. ಈಗ 2 ವಿಂಡೋನಲ್ಲಿ ನೋಡಿ, ಎರಡರ ವ್ಯತ್ಯಾಸವನ್ನು ಗಮನಿಸಿ. ಈ ಮ್ಯಾಜಿಕ್ ಮಾಡಿರೋದು ಯಾರು ಗೊತ್ತಾ? ಮನುಷ್ಯರು ಉಸಿರಾಡೋಕೆ ತನ್ನ ನಾಗರಿಕರಿಗೆ ಸ್ವಚ್ಛ ಗಾಳಿಯನ್ನ ಕೊಟ್ಟಿರುವ ಆ ದೇಶ ಮತ್ತು ನಗರ ಯಾವ್ದು ಗೊತ್ತಾ? ಚೈನಾ. ಆ ಜಾಗ ಚೀನಾ ರಾಜಧಾನಿ ಬೀಜಿಂಗ್. ನಮ್ ದಿಲ್ಲಿ ಜನರನ್ನ ಚೋಕ್ ಮಾಡ್ತಿರುವಾಗ, ಗ್ಯಾಸ್ ಚೇಂಬರ್ ಆಗಿರೋ ಟೈಮ್ ನಲ್ಲಿ ಜಗತ್ತು ಬೀಜಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೆ. ಅವ್ರು ಅಚೀವ್ ಮಾಡಿದ್ರಲ್ಲ, ನಮ್ ಕೈಯಲ್ಲಿ ಆಗಲ್ವಾ ಅಂತ ದಿಲ್ಲಿ ಜನ ಕೂಡ ಕೇಳ್ತಿದ್ದಾರೆ. ದಿಲ್ಲಿಯಲ್ಲಿರೋ ಚೀನಾ ವಿದೇಶಾಂಗ ಇಲಾಖೆ ಅಧಿಕಾರಿ ಕೂಡ ಇದ್ರ ಬಗ್ಗೆ ಪೋಸ್ಟ್ ಹಾಕಿ ಭಾರತಕ್ಕೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಅಡ್ವೈಸರ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನು ಫಾಲೋ ಮಾಡಿ, ಚೆನ್ನಾಗಾಗ್ಬಿಡುತ್ತೆ ಅಂತ. ಯಾಕಂದ್ರೆ ಸ್ನೇಹಿತರೆ, ನಮ್ ದೇಶದ ರಾಜಧಾನಿ ದಿಲ್ಲಿ ಈಗ ಬರೀ ರಾಜಧಾನಿ ಅಲ್ಲ, ಅದು ಗ್ಲೋಬಲ್ ಪಾಯ್ಸನ್ ಸೆಂಟರ್, ಗ್ಯಾಸ್ ಚೇಂಬರ್. ಇಲ್ಲಿ ಗಾಳಿಯನ್ನ ಉಸಿರಾಡೋದು ಅಂದ್ರೆ ದಿನಕ್ಕೆ 50 ಧೂಮಪಾನವನ್ನ, 50 ಸಿಗರೇಟ್ ಅನ್ನ ಸೇದ್ದಕ್ಕೆ ಈಕ್ವಲ್. ಫ್ಲೈಟ್ ಕ್ಯಾನ್ಸಲ್ ಆಗ್ತವೆ, ವಿಮಾನ ಹೋಗೋಕು ಕಾಣಿಸ್ತಾ ಇಲ್ಲ, ಆ ಲೆವೆಲ್ಗೆ ಹೋಗೆ. ಸ್ಕೂಲ್ಗೆ ಬೀಗ ಬಿದ್ದಿದೆ, ಆಸ್ಪತ್ರೆಯಲ್ಲಿ ಜನ ಉಸಿರಿಗಾಗಿ ಚೀರಾಡ್ತಿದ್ದಾರೆ. ಸ್ನೇಹಿತರೆ, ಪಕ್ಕದಲ್ಲೇ ಇರೋ ಚೀನಾ 2013 ಹೊತ್ತಿಗೆ ಬೀಜಿಂಗ್ ಏರ್ ಅಪಾಕಲಿಪ್ಸ್ ಅನ್ನೋ ಹಣೆಪಟ್ಟಿಯನ್ನ ಪಡ್ಕೊಂಡಿತ್ತು. ದಿನವೂ ಹಿಂಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇವತ್ತು ಚೀನಾ ಆಕಾಶ ನೀಲಿ ಆಗಿದೆ. 10 ವರ್ಷದಲ್ಲಿ ಅವರು 50% ರಿಡ್ಯೂಸ್ ಮಾಡಿದ್ದಾರೆ. ನಮ್ಮಲ್ಲಿ ವರ್ಷ ಜಾಸ್ತಿ ಆಗ್ತಿದೆ, ಅಲ್ಲಿ ಅರ್ಧಕ್ಕರ್ಧ ಡೌನ್ ಆಗಿ ಹೋಗಿದೆ. ಹಾಗಿದ್ರೆ ಅವ್ರು ಮಾಡಿರೋ ಮ್ಯಾಜಿಕ್ ಏನು? ಮ್ಯಾಜಿಕಾ? ಬ್ಲ್ಯಾಕ್ ಮ್ಯಾಜಿಕಾ? ಏನ್ ಮಾಡಿದ್ರು? ಚೀನಾದ ಈ ವಾರ್ ಆನ್ ಪೊಲ್ಯೂಷನ್ ಕಥೆಯನ್ನ ಇವತ್ತು ಸೀಳು ಬಿಟ್ಟು ನೋಡೋಣ, ಅರ್ಥ ಮಾಡ್ಕೊಳ್ಳೋಣ, ನಾವು ಕೂಡ ತಿಳ್ಕೊಳ್ಳೋಣ. ಜಗತ್ತಿನ ಫ್ಯಾಕ್ಟರಿ ಗ್ಯಾಸ್ ಚೇಂಬರ್ ಆಗಿತ್ತು. ಈ ಕಥೆ ಶುರುವಾಗೋದು 1978ರಲ್ಲಿ. ಚೀನಾ ತನ್ನ ಆರ್ಥಿಕ ನೀತಿಯನ್ನ ಓಪನ್ ಮಾಡಿದಾಗ ಇಡೀ ಜಗತ್ತಿನ ಕಣ್ಣು ಅದರ ಮೇಲೆ ಬಿತ್ತು. ಚೀಪ್ ಲೇಬರ್, ಚೀಪ್ ಎನರ್ಜಿ ಸಿಗುತ್ತೆ ಅಂತ ಜಗತ್ತಿನ ಫ್ಯಾಕ್ಟರಿಗಳೆಲ್ಲ ಚೀನಾದಲ್ಲಿ ಬಂದು ಕೂತ್ವು. ಕಳೆದ 3 ದಶಕಗಳಲ್ಲಿ ಚೀನಾ ಕಂಡ ಗ್ರೋತ್ ಜಗತ್ತಿನ ಇತಿಹಾಸದಲ್ಲೇ ಯಾರೂ ಕಂಡಿರಲಿಲ್ಲ. ಆದ್ರೆ ಈ ಬೆಳವಣಿಗೆಗೆ ಚೀನಾ ಕೊಟ್ಟ ಬೆಲೆ ವಿಷ. 2000ದ ದಶಕದ ಆರಂಭದಲ್ಲಿ ಚೀನಾದಲ್ಲಿ ಮಾಲಿನ್ಯ ಎಷ್ಟು ಭಯಾನಕವಾಗಿತ್ತು ಅಂದ್ರೆ, ಮಧ್ಯಾಹ್ನ 12 ಗಂಟೆಗೂ ರಸ್ತೆಯಲ್ಲಿ ಎದುರಿಗೆ ಬರೋ ಮನುಷ್ಯ ಕಾಣಿಸ್ತಾ ಇರಲಿಲ್ಲ. 2008ರ ಬೀಜಿಂಗ್ ಒಲಿಂಪಿಕ್ಸ್ ಟೈಮ್ ನಲ್ಲಂತೂ ಪರಿಸ್ಥಿತಿ ನಗು ತರಿಸೋ ರೀತಿ ಇತ್ತು. ವಿದೇಶಿ ಅಥ್ಲೀಟ್ಗಳು ಬೀಜಿಂಗ್ ಏರ್ಪೋರ್ಟ್ ನಲ್ಲಿ ಇಳಿದ ತಕ್ಷಣ ಮಾಸ್ಕ್ ಹಾಕೊಳ್ತಾ ಇದ್ರು. ಇದು ಚೀನಾಗೆ ಆರ್ಥಿಕ ಪ್ರಗತಿ ನಡುವೆ ಜಾಗತಿಕವಾಗಿ ಅವಮಾನ ಆಗಿತ್ತು. ಆಗ ಚೀನಾ ಒಂದು ಗಂಭೀರ ನಿರ್ಧಾರ ತಗೊಳ್ತು. 2013ರಲ್ಲಿ ಚೀನಾದ ಅಂದಿನ ಪ್ರಧಾನಿ ಲಿ ಕಿಯಾಂಗ್ ಒಂದು ಮಾತನ್ನ ಹೇಳಿದ್ರು. ನಾವು ಬಡತನದ ವಿರುದ್ಧ ಹೇಗೆ ಯುದ್ಧ ಸಾರಿದ್ದೇವೋ, ಅದೇ ರೀತಿ ಮಾಲಿನ್ಯದ ವಿರುದ್ಧ ಯುದ್ಧ ಸಾರ್ತಾ ಇದ್ದೇವೆ ಅಂತ. ಇದು ಕೇವಲ ಸ್ಟೇಜ್ ಮೇಲೆ ಹೊಡೆದ ಪಂಚ್ ಡೈಲಾಗ್ ಆಗಿರ್ಲಿಲ್ಲ, ಅದನ್ನ ಮಾಡಿ ತೋರಿಸಿದ್ರು. ಅಲ್ಲಿಂದ ಇಡೀ ಚೀನಾದ ಚಿತ್ರಣ ಚೇಂಜ್ ಆಯ್ತು. ಚೀನಾಗೆ ಅರ್ಥ ಆಗಿತ್ತು, ಸಮಾಜದ ಸ್ಥಿರತೆ ಕಾಪಾಡಬೇಕು ಅಂದ್ರೆ ಮೊದಲು ಜನರ ಶ್ವಾಸಕೋಶ ಕಾಪಾಡಬೇಕು ಅಂತ. ಅಲ್ಲಿಂದ ಅಸಲಿ ಗೇಮ್ ಪ್ಲಾನ್ ಶುರುವಾಯಿತು. ಕೈಗಾರಿಕೆಗಳ ಮೇಲೆ ಗದಾ ಪ್ರಹಾರ. ಚೀನಾ ಮೊದಲು ಕೈ ಇಟ್ಟಿದ್ದೆ ತನ್ನ ಅತಿ ದೊಡ್ಡ ಮಾಲಿನ್ಯಕಾರಕಗಳ ಮೇಲೆ, ಅಂದ್ರೆ ಹೆವಿ ಇಂಡಸ್ಟ್ರೀಸ್. ಬೀಜಿಂಗ್ ನ ಪಕ್ಕದಲ್ಲೇ ಇದ್ದ ಶಾಗಾಂಗ್ ಸ್ಟೀಲ್ ಪ್ಲಾಂಟ್ ಚೀನಾದ ಹೆಮ್ಮೆಯಾಗಿತ್ತು. ಆದ್ರೆ ಅದೇ ಪ್ಲಾಂಟ್ ಬೀಜಿಂಗ್ ನ ಗಾಳಿಗೆ ವಿಷ ಉಣಿಸ್ತಾ ಇತ್ತು. ಸರ್ಕಾರ ಒಂದೇ ಆರ್ಡರ್ ಮೂಲಕ ಇಡೀ ಪ್ಲಾಂಟ್ ಅನ್ನ 200 ಕಿಲೋಮೀಟರ್ ದೂರದ ಸಣ್ಣ ದ್ವೀಪವೊಂದಕ್ಕೆ ಶಿಫ್ಟ್ ಮಾಡ್ತು. ಸುಮಾರು 1 ಲಕ್ಷ ಕೆಲಸಗಾರರನ್ನ ಅವರ ಫ್ಯಾಮಿಲಿ ಸಮೇತ ಶಿಫ್ಟ್ ಮಾಡೋದು ಸುಲಭದ ಮಾತಾಗಿರ್ಲಿಲ್ಲ. ಆದ್ರೆ ಚೀನಾ ಹಠಕ್ಕೆ ಬಿದ್ದದನ್ನ ಮಾಡಿ ತೋರಿಸ್ತು. ನಮ್ಮಲ್ಲಿ ಇಂಥ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ? 1000 ಪ್ರತಿಭಟನೆ, ಕೋರ್ಟ್ ಸ್ಟೇಗಳು ಬರ್ತವೆ. ಆದ್ರೆ ಚೀನಾದಲ್ಲಿ ಸರ್ಕಾರದ ಮಾತು ಅಂತಿಮ. ಸರ್ಕಾರ, ಸೇನೆ, ಕೋರ್ಟ್ ಎಲ್ಲದೂ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿದೆ. ಪಕ್ಷ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ ಅಲ್ಲಿ ಒಂದು ಪಕ್ಷ. ಹೀಗಾಗಿ ಎಲ್ಲೂ ಏನು ಚಾಲೆಂಜ್ ಬರಲಿಲ್ಲ. ಪಾರ್ಟಿನೇ ಡಿಸಿಷನ್ ಮಾಡಿದ್ಮೇಲೆ ಇನ್ನೇನು. ಬೀಜಿಂಗ್ ಒಂದರಲ್ಲೇ ಬರೋಬ್ಬರಿ 3000ಕ್ಕೂ ಅಧಿಕ ಸಣ್ಣ ಮತ್ತು ಮಧ್ಯಮ ಗಾತ್ರದ ಫ್ಯಾಕ್ಟರಿಗಳನ್ನ ಒಂದೇ ವರ್ಷದಲ್ಲಿ ಮುಚ್ಚಿಸಲಾಯಿತು. ಕೇವಲ ಮುಚ್ಚಿದಷ್ಟೇ ಅಲ್ಲ, ಆ ಜಾಗಗಳನ್ನ ಹೈಟೆಕ್ ಲ್ಯಾಬ್ಗಳಾಗಿ ಮತ್ತು ಗ್ರೀನ್ ಬೆಲ್ಟ್ ಆಗಿ ಕನ್ವರ್ಟ್ ಮಾಡಲಾಯಿತು. ಇದರ ಜೊತೆಗೆ ಚೀನಾ ಸರ್ಕಾರ ಕಲ್ಲಿದ್ದಲು ವಿರುದ್ಧ ಸಮರ ಸಾರ್ತು. ಚೀನಾದ 70% ಕರೆಂಟ್ ಬರೋದು ಕಲ್ಲಿದ್ದಲಿನಿಂದಲೇ. ಆದ್ರೆ ಚಳಿಗಾಲದಲ್ಲಿ ಮನೆಗಳನ್ನ ಬಿಸಿ ಮಾಡೋಕೆ ಜನರು ಮನೆಗಳಲ್ಲಿ ಕಲ್ಲಿದ್ದಲು ಸುಡ್ತಾ ಇದ್ರು. ಇದು PM 2.5 ಕಣಗಳನ್ನ ವಿಪರೀತವಾಗಿ ಹೆಚ್ಚಿಸ್ತಾ ಇತ್ತು. ಸರ್ಕಾರ 2017ರಲ್ಲಿ ಮೆಗಾ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ತು. ಸುಮಾರು 4 ಮಿಲಿಯನ್ ಅಂದ್ರೆ 40 ಲಕ್ಷ ಮನೆಗಳಿಗೆ ಒಂದೇ ಚಳಿಗಾಲದಲ್ಲಿ ಕಲ್ಲಿದ್ದಲು ಒಲೆಗಳನ್ನ ಕಿತ್ತು ಹಾಕಿ ಗ್ಯಾಸ್ ಕನೆಕ್ಷನ್ ಮತ್ತು ಎಲೆಕ್ಟ್ರಿಕ್ ಹೀಟಿಂಗ್ ಪಂಪ್ಗಳನ್ನ ಸರ್ಕಾರ ದುಡ್ಡು ಕೊಟ್ಟು ಹಾಕ್ತು. ಇದಕ್ಕೆ ಆಗಿರೋ ಖರ್ಚೆಷ್ಟು ಗೊತ್ತಾ? ಸುಮಾರು $250 ಬಿಲಿಯನ್ ಅಧಿಕ. ಇದು ಜಗತ್ತಿನ ಅತಿ ದೊಡ್ಡ ಎನರ್ಜಿ ಟ್ರಾನ್ಸಿಷನ್ ಪ್ರಾಜೆಕ್ಟ್ ಅಂತ ಕರೆಸ್ಕೊಂಡಿದೆ. $250 ಬಿಲಿಯನ್ ಹಾಕ್ತು ಸ್ವಾಮಿ. $1 ಬಿಲಿಯನ್ ಅಂದ್ರೆ 9,000 ಕೋಟಿ ರೂಪಾಯಿ. ಆ ಥರದ್ದು $250 ಬಿಲಿಯನ್ ಜಸ್ಟ್ ಬೀಜಿಂಗ್ನ ಮನೆಗಳಿಗೆ ಈ ಹೀಟಿಂಗ್ ಗ್ಯಾಸ್ ಮತ್ತು ಎಲೆಕ್ಟ್ರಿಸಿಟಿನ ಮಾಡಬೇಕು ಅನ್ನೋ ಪಂಪ್ಗಳನ್ನು ಹಾಕೋಕೆ, ಎಕ್ವಿಪ್ಮೆಂಟ್ಗಳನ್ನು ಅಳವಡಿಸೋಕೆ ಚೀನಾ ಖರ್ಚು ಮಾಡುತ್ತೆ. ಕಲ್ಲಿದ್ದರೂ ಸುಡಬಾರ್ದು ಅಷ್ಟೇ. $250 ಬಿಲಿಯನ್ ಗಾನ್. ತಗೊಳ್ಳಿ,
ಖರ್ಚಾಗ್ಲಿ ಅಂತ ಹೇಳಿ. ವಾಹನಗಳ ಮೇಲಿನ ಹಿಡಿತ, ದುಡ್ಡಿದ್ರೂ ಕಾರು ಸಿಗಲ್ಲ. ದಿಲ್ಲಿಯಲ್ಲಿ ಪ್ರತಿ ಮನೆಯಲ್ಲಿ 2-3 ಕಾರ್ಗಳಿದಾವೆ. ಆದ್ರೆ ಬೀಜಿಂಗ್ನಲ್ಲಿ ಕಾರ್ ತಗೋಬೇಕು ಅಂದ್ರೆ ನೀವು ಲಾಟ್ರಿ ಗೆಲ್ಲಬೇಕು. ಅಲ್ಲಿ ಪ್ರತಿ ತಿಂಗಳು ಸರ್ಕಾರ ಇಂತಿಷ್ಟೇ ನಂಬರ್ ಪ್ಲೇಟ್ಗಳನ್ನ ರಿಲೀಸ್ ಮಾಡುತ್ತೆ. ಪೆಟ್ರೋಲ್ ಗಾಡಿ ಬೇಕು ಅಂದ್ರೆ ಲಕ್ಷಾಂತರ ಜನ ಕ್ಯೂನಲ್ಲಿ ಇರ್ತಾರೆ. ಕೆಲವರಿಗೆ 10 ವರ್ಷ ಆದ್ರೂ ಲಾಟ್ರಿ ಹೊಡೆಯಲ್ಲ. ಇದರ ಹಿಂದಿನ ಉದ್ದೇಶ ಒಂದೇ, ರಸ್ತೆಯಲ್ಲಿ ಹೊಗೆ ಬಿಡೋ ಗಾಡಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡೋದು, ಎಲೆಕ್ಟ್ರಿಕ್ ಗಾಡಿಗಳನ್ನ ಬಳಸೋದು ಆಗಬೇಕು ಅಂತ. ಇಲ್ಲಿ ನೋಡಿ ಚೀನಾದ ಚಾಣಾಕ್ಷತನವನ್ನ. ಅದೆಲ್ಲ ಕಾಯೋಕಿರೋದು ಯಾರಿಗೆ? ವರ್ಷಗಟ್ಟಲೆ 10 ವರ್ಷ ಆದರೂ ಸಿಗಲ್ಲ. ಲಾಟ್ರಿ ಥರ ಎಲೆಕ್ಟ್ರಿಕ್ ಗಾಡಿಗಲ್ಲ ಅದು ಪೆಟ್ರೋಲ್ ಡೀಸೆಲ್ ಗಾಡಿ ಬೇಕು ಅಂದರೆ. ಅದೇ ನಿಮಗೆ ಎಲೆಕ್ಟ್ರಿಕ್ ಗಾಡಿ ಬೇಕಾ? ಯಾವ ಲಾಟ್ರಿ ಸಿಸ್ಟಮ್ ಇಲ್ಲ. ನಿಮಗೆ ಚಕ್ ಅಂತ ನಂಬರ್ ಪ್ಲೇಟ್ ಸಿಗುತ್ತೆ, ಜೊತೆಗೆ ಭಾರಿ ಸಬ್ಸಿಡಿ ಕೂಡ ಕೊಡ್ತಾರೆ. ಇದರಿಂದಾಗಿ ಇವತ್ತು ಜಗತ್ತಿನ ಒಟ್ಟು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಅರ್ಧದಷ್ಟು ಚೀನಾದಲ್ಲೇ ಓಡಾಡ್ತಿವೆ. ಶೆನ್ಝೆನ್ ಅನ್ನೋ ಸಿಟಿ ಅಂತೂ ಅದ್ಭುತ. ಅಲ್ಲಿನ 100% ಬಸ್ಗಳು ಮತ್ತು ಟ್ಯಾಕ್ಸಿಗಳು ಎಲೆಕ್ಟ್ರಿಕ್ ಆಗಿವೆ. ನೀವು ಅಲ್ಲಿನ ರಸ್ತೆಯಲ್ಲಿ ನಿಂತರೆ ನಿಮಗೆ ಗಾಡಿಯ ಶಬ್ದನೇ ಕೇಳಿಸಲ್ಲ. ಅಷ್ಟು ನಿಶಬ್ದವಾಗಿ ಪರಿಸರ ಸ್ನೇಹಿ ವಾಹನಗಳು ಓಡಾಡ್ತಿವೆ. ನಾವು ಮುಂದುವರಿದಿರೋ ದೇಶ ಅಲ್ಲ, ಯಾವುದೋ ಬೇರೆ ಪ್ಲಾನೆಟ್ನಲ್ಲಿ ಇದೀವ ಅಂತ ಅನಿಸ್ಬೇಕು. ಆ ಲೆವೆಲ್ಗೆ ಅಡ್ವಾನ್ಸ್ಡ್ ಆಗಿದ್ದಾರೆ. ನಮ್ಮಲ್ಲಿ ದಿಲ್ಲಿ ಮೆಟ್ರೋ ಇದೆ ಅಂತ ನಾವು ಹೆಮ್ಮೆ ಪಡ್ತೀವಿ. ನಿಜ, ದಿಲ್ಲಿ ಮೆಟ್ರೋ ಅದ್ಭುತ. ಆದರೆ ಚೀನಾದ ವೇಗಕ್ಕೆ ಅದು ಮ್ಯಾಚೇ ಆಗಲ್ಲ. ಚೀನಾದಲ್ಲಿ ಕೇವಲ ಶಾಂಘೈ ಮತ್ತು ಬೀಜಿಂಗ್ ಒಂದೊಂದು ನಗರದಲ್ಲೂ ಕೂಡ 800 ಕಿಲೋಮೀಟರ್ಗೂ ಅಧಿಕ ಮೆಟ್ರೋ ನೆಟ್ವರ್ಕ್ ಅನ್ನು ಹಾಕೊಂಡ್ಬಿಟ್ಟಿದ್ದಾರೆ. ನೀವು ಮನೆಯಿಂದ ಹೊರಗೆ ಬಂದು ಜಸ್ಟ್ 400-500 ಮೀಟರ್ ಅಂದರೆ 5 ನಿಮಿಷ ನೀವು ನಡೆದರೆ ಸಾಕು, ನಿಮಗೊಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಆ ರೀತಿ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚೀನಾ ಸರ್ಕಾರ 17 ಲಕ್ಷಕ್ಕೂ ಅಧಿಕ ಎಲೆಕ್ಟ್ರಿಕ್ ಬಸ್ಗಳನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಜನರಿಗೆ ತಮ್ಮ ಸ್ವಂತ ಕಾರು ಮುಟ್ಟೋ ಅಗತ್ಯವೇ ಇಲ್ಲದ ಹಾಗೆ ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದಾರೆ. ಏನು ಸ್ನೇಹಿತರ, ಒಂದು ವಿಚಾರ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಕೆಲಸ ಮಾಡ್ತೀಯಾ ಅಥವಾ ಜೈಲಿಗೆ ಹೋಗ್ತೀಯಾ? ಇದು ನಮ್ಮ ದೇಶಕ್ಕೂ ಚೀನಾಗಿರೋ ಅತಿ ದೊಡ್ಡ ವ್ಯತ್ಯಾಸ. ನಮ್ಮಲ್ಲಿ ಮಾಲಿನ್ಯ ಜಾಸ್ತಿ ಆದರೆ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಒಟ್ಟು ಮಾಡ್ತಾರೆ. ಆದರೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಒಂದು ರೂಲ್ ಮಾಡಿದೆ. ಅದರ ಹೆಸರು ಕಾರ್ಡರ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಈ ಸಿಸ್ಟಮ್ ಪ್ರಕಾರ ಒಬ್ಬ ಮೇಯರ್ ಅಥವಾ ಜಿಲ್ಲಾಧಿಕಾರಿಯ ಪ್ರಮೋಷನ್ ನಿರ್ಧಾರ ಆಗೋದು ಕೇವಲ GDP ಅಥವಾ ರೋಡ್ ಕಟ್ಟಿಸೋದ್ರಿಂದ ಅಲ್ಲ, ಆತನ ಏರಿಯಾದಲ್ಲಿ ಗಾಳಿಯ ಗುಣಮಟ್ಟ ಎಷ್ಟು ಸುಧಾರಿಸಿದೆ ಅನ್ನೋದ್ರ ಮೇಲೆ ಆತನ ರೇಟಿಂಗ್ ನಿರ್ಧಾರ ಆಗುತ್ತೆ. ಮಾಲಿನ್ಯ ಹೆಚ್ಚಾಯ್ತಾ, ನಿಮ್ಮ ಪ್ರಮೋಷನ್ ಕಟ್. 2017ರಲ್ಲಿ ಚೀನಾ ಸರ್ಕಾರ ಮಾಲಿನ್ಯ ತಡೆಯೋಕೆ ವಿಫಲರಾದ ಸುಮಾರು 12,000ಕ್ಕೂ ಅಧಿಕ ಅಧಿಕಾರಿಗಳಿಗೆ ಶಿಕ್ಷೆ ವಿಧಿಸಿತು. ಇದರಲ್ಲಿ ಹಲವರನ್ನ ಜಾಬ್ನಿಂದ ತೆಗೆದು ಹಾಕಲಾಯಿತು, ಇನ್ನು ಕೆಲವರನ್ನ ಜೈಲಿಗಟ್ಟಲಾಯಿತು. ಯಾವಾಗ ಅಧಿಕಾರಿಯ ಕುರ್ಚಿಗೆ ಕುತ್ತು ಬರುತ್ತೋ ಆಗ ಅವರು AC ರೂಮ್ನಿಂದ ಹೊರಬಂದು ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾರೆ. ಫ್ಯಾಕ್ಟ್ರಿಗಳು ಫಿಲ್ಟರ್ ಹಾಕ್ತಿದಾರಾ ಇಲ್ವಾ ಅಂತ ರಾತ್ರಿ ಹೊತ್ತು ಚೆಕ್ ಮಾಡ್ತಾರೆ. ಸರ್ಕಾರದ ಎನ್ವೈರನ್ಮೆಂಟ್ ಇನ್ಸ್ಪೆಕ್ಟರ್ಗಳು ಯಾರಿಗೂ ಹೇಳದೆ ಕೇಳದೆ ಫ್ಯಾಕ್ಟ್ರಿಗಳಿಗೆ ನುಗ್ಗಿ ರೇಡ್ ಮಾಡ್ತಾರೆ. ಇದನ್ನೇ ನಾವು ಪೊಲಿಟಿಕಲ್ ಇಚ್ಛಾಶಕ್ತಿ ಅಂತ ಕರೆಯೋದು. ಡೇಟಾ ಅನ್ನೋ ಡಿಜಿಟಲ್ ಅಸ್ತ್ರ. ಸಾಮಾನ್ಯವಾಗಿ ಸರ್ಕಾರಗಳು ಕೆಟ್ಟ ಡೇಟಾವನ್ನು ಮುಚ್ಚಿಡೋಕೆ ಪ್ರಯತ್ನ ಪಡ್ತವೆ. ಆದರೆ ಚೀನಾ 2013 ನಂತರ ಉಲ್ಟಾ ಮಾಡ್ತು. ದೇಶಾದ್ಯಂತ ಸಾವಿರಾರು ಹೈಟೆಕ್ ಮಾನಿಟರಿಂಗ್ ಸ್ಟೇಷನ್ಗಳನ್ನು ಹಾಕ್ತು. ಈ ಸ್ಟೇಷನ್ಗಳ ವಿಶೇಷತೆ ಏನು ಅಂದ್ರೆ, ಇವುಗಳಿಂದ ಬರೋ ಡೇಟಾವನ್ನ ಯಾರು ಎಡಿಟ್ ಮಾಡೋಕ್ಕಾಗಲ್ಲ. ಇದು ನೇರವಾಗಿ ಲೈವ್ ಆಗಿ ಜನರ ಕೈಗೆ ಸಿಗುತ್ತೆ. ಬ್ಲೂ ಮ್ಯಾಪ್ ಅನ್ನೋ ಒಂದು ಆ್ಯಪ್ ಇದೆ. ಅಲ್ಲಿ ಜನಸಾಮಾನ್ಯರು ತಮ್ಮ ಮನೆ ಪಕ್ಕದ ಫ್ಯಾಕ್ಟರಿ ಎಷ್ಟು ಹೊಗೆ ಬಿಡ್ತಿದೆ ಅನ್ನೋದನ್ನ ಲೈವ್ ಆಗಿ ನೋಡ್ಬೋದು. ಯಾವ್ದಾದ್ರು ಫ್ಯಾಕ್ಟರಿ ಲಿಮಿಟ್ ದಾಟಿದ್ರೆ ಆ್ಯಪ್ನಲ್ಲಿ ಒಂದು ಕೆಂಪು ಬಣ್ಣದಲ್ಲಿ ಬ್ಲಿಂಕ್ ಆಗುತ್ತೆ. ಅದು ಸಾವಿರಾರು ಜನ ಅಲ್ಲಿ ಕಂಪ್ಲೇಂಟ್ ಬಟನ್ ಒತ್ತಿದ ತಕ್ಷಣ ಅಧಿಕಾರಿಯ ಫೋನ್ಗೆ ಅಲರ್ಟ್ ಹೋಗುತ್ತೆ. ಚೀನಾದ ಅರ್ಥ ಆಗಿತ್ತು ಸ್ನೇಹಿತರೆ, ಜನರನ್ನ ಈ ಹೋರಾಟದಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಗೆಲ್ಲಕ್ಕಾಗಲ್ಲ ಅಂತ. ಈ ಟ್ರಾನ್ಸ್ಪರೆನ್ಸಿಯಿಂದಾಗಿನೇ ಫ್ಯಾಕ್ಟರಿ ಮಾಲೀಕರಲ್ಲಿ ಒಂದು ರೀತಿ ಭಯ ಶುರುವಾಯಿತು. ಯಾರೋ ಅಧಿಕಾರಿ ಬಂದು ರೇಡ್ ಮಾಡೋದು ಬೇಡ, ಜನರ ಮೊಬೈಲ್ನಲ್ಲೇ ತಮ್ಮ ತಪ್ಪು ಕಾಣಿಸ್ತಿದೆ ಅನ್ನೋದು ಅವರಿಗೆ ನಡುಕ ಹುಟ್ಟಿಸ್ತು. ತಿಳಿಯಾದ ಆಕಾಶ. ಇಷ್ಟೆಲ್ಲ ಮಾಡಿ ಚೀನಾ ಸಾಧಿಸಿದೇನೋ ಅಂತ ಕೇಳಿದ್ರೆ ಅಂಕಿಅಂಶಗಳನ್ನ ನೋಡಿ. 2013ರಲ್ಲಿ ಬೀಜಿಂಗ್ನಲ್ಲಿ PM2.5 ಮಟ್ಟ ಪ್ರತಿ ಕ್ಯೂಬಿಕ್ ಮೀಟರ್ಗೆ 101 ಮೈಕ್ರೋಗ್ರಾಮ್ ಇತ್ತು. ಇದು ಸೇಫ್ ಲಿಮಿಟ್ಗಿಂತ 20 ಪಟ್ಟು ಹೆಚ್ಚು. ಆದರೆ 2023ರ ವೇಳೆಗೆ ಇದು 39ಕ್ಕೆ ಇಳಿದಿದೆ. ಬರೋಬ್ಬರಿ 60%ಗಿಂತ ಹೆಚ್ಚು ಇಳಿಕೆ. ವರ್ಷದಲ್ಲಿ ಬೀಜಿಂಗ್ನಲ್ಲಿ ಮೊದಲು ಕೇವಲ 13 ದಿನ ಮಾತ್ರ ಶುದ್ಧ ಗಾಳಿ ಇರ್ತಾ ಇತ್ತು. ಇವತ್ತು 290 ದಿನ ಅಲ್ಲಿ ನೀಲಿ ಆಕಾಶ ಕಾಣಿಸುತ್ತೆ. ಏನೋ ಸಲ್ಫರ್ ಡೈಆಕ್ಸೈಡ್ ಮಟ್ಟ 89% ಡೌನ್ ಆಗಿದೆ. ಇದು ಸಾಮಾನ್ಯ ಸಾಧನೆ ಅಲ್ಲ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ಕಮ್ಮಿ ಅವಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಮಾಲಿನ್ಯ ಕಡಿತ ಯಾವ ದೇಶದಲ್ಲೂ ಆಗಿಲ್ಲ. ಯೂನಿವರ್ಸಿಟಿ ಆಫ್ ಶಿಕಾಗೋ ರಿಪೋರ್ಟ್ ಪ್ರಕಾರ ಈ ಏರ್ ಕ್ಲೀನಪ್ನಿಂದಾಗಿ ಚೀನಾದ ಸರಾಸರಿ ಪ್ರಜೆಯ ಜೀವಿತಾವಧಿ 2.2 ವರ್ಷ ಜಾಸ್ತಿ ಆಗಿದೆ. ಜನರ ಆಯಸ್ಸನ್ನು ಹೆಚ್ಚು ಮಾಡಿದ್ದಾರೆ ಚೀನಾದವರು. ಅಲ್ಲಿ ಈ ಎಲ್ಲ ಕ್ರಮ ತಗೊಂಡು 2 ವರ್ಷ ಜಾಸ್ತಿ ಅವರ ಆಯಸ್ಸು ಹೆಚ್ಚಾಗಿದೆ. ಅದೇ ದಿಲ್ಲಿಯಲ್ಲಿ ಒಬ್ಬ ಪ್ರಜೆ ತನ್ನ ಆಯುಷ್ಯದಲ್ಲಿ 10ರಿಂದ 12 ವರ್ಷಗಳನ್ನು ಏರ್ ಪೊಲ್ಯೂಷನಿಂದ, ವಾಯು ಮಾಲಿನ್ಯದಿಂದ ಕಳ್ಕೊಳ್ತಾ ಇದ್ದಾನೆ. ಬೇಗ ಸಾಯ್ತಿದ್ದಾರೆ ನಮ್ಮ ಭಾರತೀಯರು. ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್, ಇಷ್ಟೆಲ್ಲ ಫ್ಯಾಕ್ಟ್ರಿ ಮುಚ್ಚಿದ್ರು ಚೀನಾ GDP ಕುಸಿಲಿಲ್ಲ ಸ್ವಾಮಿ. ಬದಲಿಗೆ ಇದೇ ಅವಧಿಯಲ್ಲಿ ಚೀನಾದ ಎಕಾನಮಿ 73% ಜಾಸ್ತಿ ಆಗಿದೆ. ಅವರು ಗ್ರೀನ್ ಎನರ್ಜಿಯನ್ನೇ ಒಂದು ಹೊಸ ಬಿಸ್ನೆಸ್ ಆಗಿ ಮಾಡಿಕೊಂಡ್ರು.
ಇವತ್ತು ಜಗತ್ತಿನ ಅತಿ ಹೆಚ್ಚು ಸೋಲಾರ್ ಪ್ಯಾನೆಲ್ ಮತ್ತು ವಿಂಡ್ ಟರ್ಬೈನ್ಗಳನ್ನು ತಯಾರಿಸೋದು ಇದೆ ಚೀನಾ. ಆಟೋಮೊಬೈಲ್ ನೋಡಿ, ಚೀನಾದ BYD 15 ಮಿಲಿಯನ್ ಕಾರುಗಳನ್ನು ಮಾರಾಟ ಮಾಡಿದೆ. 15 ಮಿಲಿಯನ್ ಕಾರು. ಟೆಸ್ಲಾ ಮತ್ತು ಫೋಕ್ಸ್ ವ್ಯಾಗನ್ ಸೇರಿದ್ರೆ ಎಷ್ಟಾಗುತ್ತೋ ಅದನ್ನು ಮೀರಿಸಿಬಿಟ್ಟು ಬೀಟ್ ಮಾಡಿ BYD ಒಂದೇ ಒಂದು ಕಂಪನಿ 15 ಮಿಲಿಯನ್ ಕಾರುಗಳನ್ನು ಮಾರಾಟ ಮಾಡಿದೆ. ಅಂದರೆ 1.5 ಕೋಟಿ ಕಾರುಗಳನ್ನು ಮಾರಾಟ ಮಾಡಿದೆ. ಅದರ ಅರ್ಥ ಏನು? ಪರಿಸರ ಕಾಪಾಡುತ್ತಲೇ ಅದರದ್ದೇ ಒಂದು ಹೊಸ ಬಿಸ್ನೆಸ್ ಮಾಡಿಕೊಂಡು ಶ್ರೀಮಂತರಾಗ್ಬೋದು ಅನ್ನೋದು ಚೀನಾ ಮಾಡಿ ತೋರಿಸಿದೆ. ದಿಲ್ಲಿಗೆ ಯಾಕೆ ಸಾಧ್ಯವಾಗ್ತಿಲ್ಲ? ಈಗ ಕಹಿ ಸತ್ಯದ ಕಡೆಗೆ ಬರೋಣ. ಚೀನಾದಿಂದ ಆಗಿದ್ದು ನಮಗೆ ಯಾಕಾಗಲ್ಲ ಅಂತ. ನಮ್ಮಲ್ಲಿ ರಾಜಕೀಯ ಕೆಸರೆ ಚಾಟ. ದಿಲ್ಲಿಯಲ್ಲಿ ಮಾಲಿನ್ಯ ಆದರೆ ದಿಲ್ಲಿ ಸರ್ಕಾರ ಪಂಜಾಬ್ ಮತ್ತು ಹರಿಯಾಣವನ್ನು ಬೈತಾರೆ. ಕೇಂದ್ರ ಸರ್ಕಾರ ಇದೆಲ್ಲವನ್ನು ನೋಡ್ತಾ ಕುಳಿತುಕೊಳ್ಳುತ್ತೆ. ಚೀನಾದಲ್ಲಿ ಟಾಪ್ ಡೌನ್ ಅಪ್ರೋಚ್ ಇದೆ. ಒಮ್ಮೆ ಬೀಜಿಂಗ್ನಲ್ಲಿ ಆರ್ಡರ್ ಬಂತು ಅಂದರೆ ಕೊನೆ ಹಳ್ಳಿವರೆಗೂ ಫಾಲೋ ಆಗುತ್ತೆ. ಇರೋದು ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ. ನಮ್ಮಲ್ಲಿ ಮಲ್ಟಿ ಪಾರ್ಟಿ ಡೆಮೋಕ್ರಸಿ ಇದೆ. ಅಂದರೆ ಡೆಮೋಕ್ರಸಿನೂ ಇದೆ, ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ ನಮ್ಮಲ್ಲಿ. ಒಂದೊಂದು ಕಡೆ ಒಂದೊಂದು ಪಕ್ಷದ ಅಧಿಕಾರ, ಹಾಗೆ ಡೆಮೋಕ್ರಸಿಯಲ್ಲಿರುವಂಥ ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ನಮ್ಮಲ್ಲಿದೆ. ಕೋರ್ಟ್ಗೆ ಹೋಗಲಾಗುತ್ತೆ. ಕೋರ್ಟ್ ಇಂಡಿಪೆಂಡೆಂಟ್ ಇದೆ. ಇಲ್ಲಿ ಕೋರ್ಟ್ಗಳು ಸ್ಟೇಗಳನ್ನು ಕೊಡ್ತವೆ. ಹಾಗೆ ತಾತ್ಕಾಲಿಕ ಕ್ರಮಗಳು. ನಮ್ಮಲ್ಲಿ ಮಾಲಿನ್ಯ 500 ದಾಟಿದಾಗ ಮಾತ್ರ ಸ್ಕೂಲ್ ಮುಚ್ಚೋದು, ವಾಟರ್ ಸ್ಪ್ರೇ ಮಾಡೋದು ಎಲ್ಲ ಮಾಡ್ತೀವಿ. ಇದನ್ನು GRAP, ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲಾನ್ ಅಂತಾರೆ. ಇದು ರೋಗ ಬಂದ ಮೇಲೆ ಬ್ಯಾಂಡೇಜ್ ಹಾಕಿದ ಹಾಗೆ. ಆದರೆ ಚೀನಾ ರೋಗ ಬರದಂತೆ ನೋಡಿಕೊಳ್ಳೋ ಪ್ರಿವೆಂಟಿವ್ ಸಿಸ್ಟಮನ್ನು ದಶಕಗಳ ಕಾಲ ಪ್ರಯತ್ನಪಟ್ಟು ಬಿಲ್ಡ್ ಮಾಡಿದೆ. ಜನರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದೆ. ನೆಕ್ಸ್ಟ್ ರೈತರ ಸಮಸ್ಯೆ. ಪಂಜಾಬ್ ಹರಿಯಾಣ ರೈತರು ಬೆಳೆ ಕಸವನ್ನು, ಸ್ಟಬಲ್ ಬರ್ನಿಂಗನ್ನು ಸುಡ್ತಾರೆ. ದೊಡ್ಡ ಸಮಸ್ಯೆ ಅದು. ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋಕೆ ನಮ್ಮ ಸರ್ಕಾರಗಳು ಇಷ್ಟು ವರ್ಷ ಆದರೂ ಆಗಿಲ್ಲ. ರೈತರಿಗೆ ಬೆಳೆ ಕಸ ವಿಲೇವಾರಿ ಮಾಡೋಕೆ ಬೇಕಾದ ಮಷಿನ್ಗಳನ್ನು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ನೀಡೋದು ಅಷ್ಟೊಂದು ಕಷ್ಟನ ಮನಸ್ಸು ಮಾಡಬೇಕು ಅಷ್ಟೇ. ಆ್ಯಕ್ಷನ್ ಪ್ಲಾನ್ ಬೇಕು. 10 ವರ್ಷಗಳಲ್ಲಿ ನಾವು ಏರನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಯುದ್ಧೋಪಾದಿಯಲ್ಲಿ ದುಡ್ಡು ಖರ್ಚು ಮಾಡಿ ಕೆಲಸ ಮಾಡಬೇಕು ಇವಾಗಿಂದಾನೆ. ಸೊ ಸ್ನೇಹಿತರೆ, ದಿಲ್ಲಿಲಿ ಬರೀ ಸ್ಮಾಗ್ ಟವರ್ ಹಾಕೋದ್ರಿಂದ ಅಥವಾ ಆಡ್ ಈವನ್ ಮಾಡೋದ್ರಿಂದ ಸುಧಾರಿಸಲ್ಲ. ನಂಬರ್ ಪ್ಲೇಟ್ ನೋಡಿಕೊಂಡು ಆಡ್ ಈವನ್ ಗಾಡಿ ಓಡಿಸಿ ಅಂತ ಹೇಳಿದ ತಕ್ಷಣ ನಗ್ತಾರಷ್ಟೇ ಜಗತ್ನವರು. ನಮಗೆ ಬೇಕಾಗಿರೋದು ಇಡೀ ಎನರ್ಜಿ ಮತ್ತು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬದಲಾಯಿಸೋ ತಾಕತ್ ಬೇಕಾಗಿರೋದು. ಆಗಲೇಬೇಕು ಇದು. ಯಾಕಂದರೆ ಸ್ನೇಹಿತರೆ, ಆಸ್ತಿ ಅಂತಸ್ತು ಕೇಳ್ತಿಲ್ಲ ಜನ. ಉಸಿರಾಡೋಕೆ ಶುದ್ಧವಾದ ಗಾಳಿ ಕೊಡಿ ಸ್ವಾಮಿ, ಬೇಗ ಸಾಯಿಸಬೇಡಿ ಸ್ವಾಮಿ ಅಂತ ಜನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ.